ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಸ್ವಾಮಿ ಶರಣಂ. ಇವಾಗ ಸತ್ಯಮಂಗಲ ಘಾಟ, ಯಾವ ಘಾಟ ಸ್ವಾಮಿ ಇದು? ತಾಮರಚೇರಿ ಘಾಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ತುಂಬ ವ್ಯೂ ಇದೆ. ಸೊ ಆಲ್ಮೋಸ್ಟು ಬರೀ ಏರ್ಪಿನ್ ಬೆಂಡ್ಗಳೇ ಜಾಸ್ತಿ ಇದೆ ಇಲ್ಲಿ. ಬನ್ನಿ ನೋಡೋಣ ಯಾವ ಥರ ಇದೆ ಹೆಂಗೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಕೊಂಡು ಹೋಗೋಣ. ಎಸ್, ಮುಂದೆ ಒಂದು ದಾರಿ ಹೋಗ್ತಾ ಇದೆ, ತುಂಬ ಟ್ರಾಫಿಕ್ ಇದೆ, ಸ್ಲೋ ಮೂವಿಂಗ್ ಇದೆ, ಟ್ರಕ್ಗಳೆಲ್ಲ ಹೋಗ್ತಾ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಜಾಸ್ತಿ ಇದೆ. ನಮ್ಮ ಡ್ರೈವರ್ ಸ್ವಾಮಿಗಳು ಇಲ್ಲೇ ಇದ್ದಾರೆ. ಸ್ವಾಮಿ ಶರಣಂ ಎಕ್ಸ್ಪರ್ಟ್ ಸ್ವಾಮಿಗಳು, ಕೇರಳ ರೂಟು ಸ್ವಾಮಿಗಳು. ಏನಾದರೂ ಹೇಳಿ ಸ್ವಾಮಿ. ಶರಣಂ ಅಯ್ಯಪ್ಪ ಶರಣಂ. ಏನು ಅನಿಸ್ತಿದೆ ಸ್ವಾಮಿಗಳೇ ಈ ಘಾಟ್ ಬಗ್ಗೆ ಏನಾದರೂ ಹೇಳ್ತೀರಾ? ಬೆಂಬಲೂರು ಗಾಡಿ ಆ್ಯಕ್ಚುಲಿ ಇದುಗಡೆ ಗಾಡಿ ಬರ್ತಾ ಇದೆ. ಇದು ಆ್ಯಕ್ಚುಲಿ ಗಾಡಿಗಳು ಬರ್ತಾ ಇರ್ತವೆ. ಭಯಂಕರ ಫಸ್ಟು ಟರ್ನ್ ಸಿಕ್ತು ದೊಡ್ಡದು. ಆ್ಯಕ್ಚುಲಿ ಆ ಸ್ವಾಮಿ ಅದು ತೊಗೊಂಡಿರಲ್ಲ, ಹಂಗೆ ಅದು ಹಂಗೆ ಕರೆಕ್ಟ್ ಹಂಗೆ ಹೋಗ್ಬೇಕು. ಅದು ದೊಡ್ಡ ಗಾಡಿ ಸ್ವಾಮಿ, ಇದು ಸಣ್ಣ ಗಾಡಿ. ಗಾಡಿ ಶಾರ್ಟ್ ದೊಡ್ಡ ಅಯ್ಯಪ್ಪ ಸ್ವಾಮಿಗಳು ಒಂದು ಬರ್ತಾರೆ. ಹೋಗ್ತಾ ಇದ್ದಾರೆ ಸ್ವಾಮಿಗಳು. ಚೆನ್ನಾಗಿದೆ ಒಂಥರ. ಏನಿಸ್ತೆ ಸ್ವಾಮಿ ಈ ಘಾಟ್ ಬಗ್ಗೆ ಏನಾದರೂ ಹೇಳ್ತೀರಾ ನೀವು? ಘಾಟ್ ಬಗ್ಗೆ ಏನಿಲ್ಲ, ಹಿಂದ್ಗಡೆ ಬರ್ತಾರೆ ಸ್ವಾಮಿ ರಾಂಗ್ ಸೈಡ್ ಟ್ರೈ ಮಾಡಿ ಹಿಂದ್ಗಡೆ ಫುಲ್ ಬಸ್ಸಸ್ ಎಲ್ಲ ಹೋಗ್ತಾ ಇದೆ ಸ್ವಾಮಿ. ಎಷ್ಟು ಏರ್ಪಿನ್ ಬೆಂಡ್ಸ್ ಇರ್ಬೋದು ಸ್ವಾಮಿ ಅಥವಾ ನಿಮ್ಗೆ ಏನಾದರೂ? ಐ ಥಿಂಕ್ 28 ಏನೋ. 28 ಅಂತ. ಈ ಘಾಟ್ ಬಗ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಗೊತ್ತಾ ನಿಮ್ಗೆ? ಹೋಗಿದ್ದೀರಾ? ಇದು ಬ್ರಿಟಿಷ್ ಕಾಲದಲ್ಲಿ ಆಗಿರೋ ಅಂತ ಘಾಟ್. ಹೌದಾ? ಬ್ರಿಟಿಷ್ ನಮಗೂ ಗೊತ್ತಿರಲಿಲ್ಲ, ಸ್ವಾಮಿಗಳಿಗೆ ಹೇಳಿದ ಮೇಲೆ ಗೊತ್ತಾಯಿತು. ಸ್ವಾಮಿ ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಇದ್ದಾರೆ. ಆ್ಯಕ್ಚುಲಿ ಘಾಟ್ನ ಕಂಡಿಡಿದಿದ್ದು ಒಬ್ಬ ಟ್ರೈಬ್. ಹಾಂ, ಯಾರು ಕಂಡಿಡಿದ್ವಿ ಸ್ವಾಮಿ ಅದರ ಸ್ಟೋರಿ? ಸ್ವಾಮಿ ಸ್ಟೋರಿ ಹೇಳ್ತಾರೆ ಅಂದ್ಕೊಂಡೆ, ಹೇಳಿದ್ ನೋಡಿದ್ದು ಅಂತಲ್ಲಿ. ಸ್ವಾಮಿ ಯಾಕೆ ಸ್ಟೋರಿ ಹೇಳ್ತಲ್ಲ? ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಹೆವಿ ಟ್ರಾಫಿಕ್ ಇದೆ. ಅದು ಸ್ವಾಮಿ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಸೊ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಘಾಟು ಬೈಕ್ ಅವ್ರಿಗೆ ತುಂಬ ಅರ್ಜೆಂಟ್ ಹೋಗ್ತಾ ಇದ್ದಾರೆ. ಹಿಂದ್ಗಡೆ ಹಾರ್ನ್ ಮಾಡ್ತಾ ಇದ್ದಾರೆ ವೆಹಿಕಲ್ಸ್ಗಳು, ಅರ್ಜೆಂಟು. ಸ್ವಾಮಿ ಶರಣಂ. ಈ ಸ್ವಾಮಿಗಳಲ್ಲಿ ನಿಧಾನ. ಡೇಂಜರಸ್ ಘಾಟ್ ಅಲ್ವಾ ಸ್ವಾಮಿ ಇದು? ಹಾಂ ಹೌದು, ತುಂಬ ಡೇಂಜರಸ್ ಘಾಟ್ ಇದೆ. ಸ್ವಾಮಿ ಶರಣಂ. ತುಂಬ ಟ್ರಾಫಿಕ್ ಬೇರೆ ಇದೆ. ಸ್ವಾಮಿ ಸ್ಟೋರಿ ಹೇಳ್ಸೋಣ ಅಂದರೆ ಸ್ವಾಮಿ ಈಗ ಟ್ರಾಫಿಕ್ ಇಂದ ಬೇರೆ ರೀಸನ್ ಹೇಳ್ತಿದ್ದಾರೆ. ನೋಡೋಣ ಯಾವ ಹೇಳ್ತಾರೆ. ಕಾನ್ಸಂಟ್ರೇಟ್ ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇದೆ ಸ್ವಾಮಿಗಳಿಗೆ. ತುಂಬ ಟ್ರಾಫಿಕ್ ಅಂತೂ ಇದೆ ಇವಾಗ. ಈ ಘಾಟ್ಗಳಲ್ಲಿ ಜಾಸ್ತಿ ಬ್ರೇಕ್ ಅಪ್ಲೈ ಮಾಡೋಕ್ಕಾಗಲ್ಲ ಅನಿಸುತ್ತೆ ಸ್ವಾಮಿ. ಗೇರಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಅಲ್ವಾ ಸ್ವಾಮಿಗಳೇ? ಹಾಂ ಸರ್, ಅದು ತುಂಬ ಫೇಮಸ್ ಘಾಟ್ ಇದೆ ಇದು. ಇವು ಮಾತ್ರ ಸಖತ್ತಾಗಿದೆ. ಸೂಪರ್ ವ್ಯೂ ಇದೆ. ಆ ಸ್ವಾಮಿ ಗೊತ್ತಿ ಬರುತ್ತೆ ಸರ್. ಆ ಸ್ವಾಮಿ ಭಯ ಪಟ್ಕೊಂಡು ನಿಮಗೆ ಬ್ಲಿಂಕ್ ಬೇರೆ ಮಾಡ್ತಿದೆ ಲೈಟ್. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ರೋಲೆಕ್ಸ್ ಸ್ವಾಮಿ ಅಂತ ನೋಡಿ ಸ್ವಾಮಿಗಳೇ. ರೋಲೆಕ್ಸ್ ಸ್ವಾಮಿಗಳು ನಿಂತಿದ್ದಾರೆ ಇಲ್ಲಿ. ಭಾರತ್ ಬೆನ್ಸ್ ಗಾಡಿ ಬರ್ತಿದೆ ತುಂಬ ಸ್ಲೋವಾಗಿ. ತುಂಬ ಅರ್ಜೆಂಟ್ ಸ್ವಾಮಿಗಳೆಲ್ಲ ಇದ್ದಾರೆ ಇಲ್ಲಿ. ಯಾವೇ ಅರ್ಜೆಂಟ್ ಅಂದರೆ ನಮಗಿಂತ ಅರ್ಜೆಂಟ್ ಸ್ವಾಮಿಗಳಿದ್ದಾರೆ ಸ್ವಾಮಿಗೆ. ಏನು ಸ್ವಾಮಿ ಇದು? ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸ್ವಾಮಿಗಳೇ. ಕೌಶಿಕ್ ಸ್ವಾಮಿಗಳೇ, ಈ ಘಾಟ್ ಬಗ್ಗೆ ಏನು ಅನಿಸಿಕೆ ಅಭಿಪ್ರಾಯ ಏನೋ ಹೇಳ್ಬೇಕು ಸ್ವಾಮಿ ನೀವು. ಘಾಟ್ ಸುಮ್ಮನೆ ಡ್ರೈವರ್ ಘಾಟ್ ಮುಗಿದ ಮೇಲೆ ಹೇಳ್ಬಾರ್ದು ಸ್ವಾಮಿ, ಇವಾಗ ಹೇಳ್ಬೇಕು ಸರ್. ನೋಡಿ ಎಷ್ಟು ಕೂಲಾಗಿದೆ.
ಸ್ವಾಮಿ ಹಚ್ಚಿಗೆ ಎಡ್ಜುಗಡೆ ತಗೊಂಡು ಸ್ವಾಮಿ ಈಗ ನೆಕ್ಸ್ಟ್ ಬೋರ್ಡ್ ಗೇರ್ ಪಿನ್ ಪಾಯಿಂಟ್ ಹಾಂ ನೆಕ್ಸ್ಟ್ ಬೆಂಡಲ್ ಅಲ್ಲಿ ಡೀಟೇಲ್ಸ್ ಇಟ್ಟಿದ್ದೀನಿ ಬೆಂಚ್ ಪಾಯಿಂಟ್ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಸೊ ಒಳ್ಳೆ ವ್ಯೂ ಕೂಡ ಕೊಡ್ತಾ ಇದೆ. ಇಲ್ಲಿ ಆಂಜನೇಯದ್ದು ದರ್ಶನ ಕೂಡ ನಮ್ಗೆ ಆಗ್ತಾ ಇದೆ. ಅಲ್ಲಿ ಕೋತಿ ಸ್ವಾಮಿಗಳು ಬೇರೆ ಕೂತಿರ್ತಾರೆ ಸೈಡಲ್ಲಿ. ಸ್ವಾಮಿಗಳೇ ಏನು ಸ್ವಾಮಿಗಳೇ ನೀವು ಹಿಂಗೆ ಡ್ರೈವ್ ಮಾಡ್ತೀರಾ? ಮಾತಾಡೋಕ್ಕೆ ಮಾತ್ರ ಆಗಲ್ಲ ಅಂತಂದರೆ ಕೋತಿ ಸ್ವಾಮಿ ಅನ್ಬೋದು ಸ್ವಾಮಿ, ಮಾರುತಿ ಸ್ವಾಮಿಗಳು, ಜೈ ಮಾರುತಿ ಸ್ವಾಮಿಗಳು ಕೂತಿದ್ದಾರೆ. ಈ ಸ್ವಾಮಿಗಳು ಇಂಥದ್ದೆಲ್ಲ ಕರೆಕ್ಷನ್ ಮಾಡ್ತಾರೆ. ಸ್ಟೋರಿ ಹೇಳಿ ಅಂದರೆ ಮಾತ್ರ ಮಾಡಲ್ಲ ಸರ್. ಏನು ಹೇಳೋಣ, ತಾಮ್ರಶ್ಶೇರಿ ಘಾಟು ಇಳಿತಾ ಇದ್ದೀವಿ ನಾವು. ಕೌಶಿಕ್ ಸ್ವಾಮಿಗಳು ಸೊ ನಮ್ಮ ಜೊತೆ ಇದ್ದಾರೆ. ಕೌಶಿಕ್ ಸ್ವಾಮಿಗಳು ಸೊ ಶಬರಿಮಲೆ ಯಾತ್ರೆಗೆ ಮುಂದುವರಿಸ್ತಾ ಇದ್ದೀವಿ ಪ್ರಯಾಣನ. ಇಲ್ಲಿ ನೋಡಿ ಸ್ವಾಮಿಗಳು ಬರ್ತಾರೆ ಅಂತ, ತುಂಬ ಡೇಂಜರಸ್ ಆಗಿ ಬರ್ತಾರೆ. ಡ್ರೈವ್ ಮಾಡೋದು ತುಂಬ ಪೇಷನ್ಸ್ ಇರಬೇಕು. ಏನಂತೀರಾ ಕೌಶಿಕ್ ಸ್ವಾಮಿಗಳೇ ನೀವು? ಇಷ್ಟು ಪೇಷನ್ಸ್ ಇರಬೇಕು ಅಂತೀರಾ? ತುಂಬ ಇರಬೇಕು ಅಂತೀರಾ? ತುಂಬ ಪೇಷನ್ಸ್. ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಾಮಿಗಳು. ಏನು ಸ್ವಾಮಿಗಳೇ ನೀವು ಇಷ್ಟು ತುಂಬ ಪೇಷನ್ಸ್ ಇರಬೇಕು ಅಂತ. ಓಕೆ ಸ್ವಾಮಿಗಳು ಹೇಳ್ತಾ ಇದ್ರು ಬ್ರಿಟಿಷರು ಕಂಡುಹಿಡಿದಿದ್ದು ಅಂತ. ಸೊ ಬ್ರಿಟಿಷರು ಕಂಡುಹಿಡಿಯೋಕ್ಕಿಂತ ಮುಂಚೆ ಈ ಘಾಟ್ನ ಒಬ್ಬರು ಟ್ರೈಬ್ ಕಂಡುಹಿಡ್ದಿರೋದು. ಟ್ರೈಬ್ ಅಂದರೆ ನಿಮ್ಮ ಪ್ರಕಾರ ಹೆಂಗೆ ಸ್ವಾಮಿ? ಟ್ರೈಬ್ ಅಂದ್ರೆ ಇಲ್ಲಿ ಎರವ ಜನಾಂಗ ಅಂತ ಇದೆ ಗೊತ್ತಾ? ಹಾಂ, ಎರವ ಜನಾಂಗ ಅಂತ ಹೇಳ್ತಾರೆ ಇಲ್ಲಿ. ಸೊ ಬುಡಕಟ್ಟು ಜನಾಂಗ ಅಂತಾರೆ. ಸೊ ಅದರಲ್ಲೇ ಒಂದು ಕ್ಯಾಸ್ಟೇ ಎರವ. ಹಾಂ, ಸೊ ಅದರಲ್ಲೊಬ್ಬ ಬ್ರಿಟಿಷರಿಗೆ ದಾರಿ ತೋರಿಸಿದ್ದು ಎರವ ಜನಾಂಗದವನು. ಹಾಂ, ಸೊ ಅದಾದ್ಮೇಲೆ ದಾರಿ ತೋರ್ಸಾದ್ಮೇಲೆ ಸೊ ಇದು ಟಾಪ್ ಹೋಗುತ್ತಲ್ವಾ? ಹೌದು. ಸೊ ಹಿಲ್ ಟಾಪ್ ಹೋದ್ಮೇಲೆ ಅಲ್ಲಿಂದ ಅವ್ನಿಗೆ ನೆಕ್ಸ್ಟ್ ರೋಡ್ ಗೊತ್ತಿರಲಿಲ್ಲ. ಹಾಂ, ಅದಾದ್ಮೇಲೆ ಬ್ರಿಟಿಷರು ಹಾಂ, ಅವನ ಹಾಗೆ ಬಿಟ್ರೆ ನೆಕ್ಸ್ಟ್ ಅವ್ರಿಗಿಂತ ಮುಂದುವರೆದ್ಬಿಡ್ತಾನೆ ಅಂತ ಹೇಳಿ ಸಾಯಿಸ್ಬಿಡ್ತಾರೆ ಅವರು, ಓಕೆ, ಬ್ರಿಟಿಷರ್. ಹಾಂ, ಸೊ ಅದಾದ್ಮೇಲೆ ಅವನು ಇಲ್ಲಿ ತುಂಬಾ ಅವನ ಪ್ರೇತಾತ್ಮ ಗೋಸ್ಟ್. ಹಾಂ, ಸೊ ಇಲ್ಲಿ ತುಂಬಾ ಜನರಿಗೆ ನೈಟ್ ಎಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಸೊ ಫುಲ್ ಇದಾಗ್ತಾ ಇತ್ತಂತೆ, ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇತ್ತಂತೆ. ಹಾಂ, ಹಾಗೆ ಪೊಲೀಸ್ ಬರ್ತಾ ಇದಾರೆ ಸ್ವಾಮಿ, ನೋಡಿ ಹೇಗೆ ನಿಂತಾ ಇದಾರೆ ಅಂತ. ಹಾಂ. ಕರ್ನಾಟಕದವರು. ಹೇಳಿ ಸ್ವಾಮಿ, ಸ್ಟೋರಿ ಕಂಟಿನ್ಯೂ ಮಾಡಿ. ಸೊ ಅದಾದ್ಮೇಲೆ ದೇವ್ರದ್ದು ಪ್ರಾರ್ಥನೆ ಮಾಡಿ ಅವ್ರನ್ನ ಅಲ್ಲಿ ಬಂದಿ ಮಾಡಿದ್ದಾರೆ ಗೊತ್ತಾ? ನೋಡಿದೀರಾ? ಚೈನ್ ಮತ್ತೆ ಮರ ಹಾಕಿದ್ದಾರೆ. ಹೌದು, ತೋರಿಸ್ಬೇಕಾಗಿತ್ತು ಮರೆತು. ಸೊ ನೀವು ನಿದ್ರೆ ಮಾಡ್ತಾ ಇದ್ರಲ್ಲ ಸ್ವಾಮಿ, ಬಂದ್ಬಿಟ್ಟು ಸ್ವಾಮಿಗಳೇ ನಿದ್ರೆಗೆ ಹೋಗ್ಬಿಟ್ಟಿದ್ವಿ. ಸೊ ರಿಟರ್ನ್ ಹೋಗೋಣ ನೋಡೋಣ. ರಿಟರ್ನ್ ಹೋಗೋದು ತೋರಿಸ್ತೀವಿ ಖಂಡಿತ, ಅಷ್ಟೇ ನೋಡ್ತಾ ಇರಿ. ಸೊ ಸ್ಟೋರಿ ಸಣ್ಣದಾಗಿ ಹೇಳ್ಕೊಟ್ರು, ಗೊತ್ತಿಲ್ಲ ಹಿಂಗೆ ಅಂತ. ನಮಗೂ ಕೇಳಿದ್ದು ಅದನ್ನ ಹೇಳಿದ್ದೀವಿ, ಹೆಂಗೇನೆ ಸ್ವಾಮಿಗಳು ಹೇಳಿದ್ದಾರೆ, ನೀವು ಹೇಳಿದ್ದು ನಾವು ಕೇಳಿದ್ದು ಅಷ್ಟೇ. ಸೊ ಈ ರೈಡ್ನ ಎಂಜಾಯ್ ಮಾಡೋಣ. ಸೊ ಒಳ್ಳೆ ಡ್ರೈವ್ ಕೂಡ ಆಗ್ತಾಯಿದೆ ನಮಗೆ. ಸೊ ಬೆಟರ್ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್. ಮತ್ತು ವ್ಯೂ ಸಖತ್ತಾಗಿದೆ. ನೋಡೋಣ, ಎಲ್ಲಾದರೂ ಒಂದು ಕಡೆ ಸ್ಲೋ ನಿಲ್ಲಿಸ್ಬಿಟ್ಟು ಅಥವಾ ಸ್ಲೋ ಮಾಡಿ ತೋರಿಸೋಣ ಸ್ವಾಮಿಗಳ ಒಂದು ವ್ಯೂ ತೋರಿಸೋಣ. ಈ ಆಟೋ ಸ್ವಾಮಿಗಳು ಇಲ್ಲೇನೋ ಮಾಡ್ತಾಯಿದ್ದಾರೆ, ನಿಲ್ಲಿಸಿದ್ದಾರೆ ಸ್ವಾಮಿಗಳು. ಆಟೋ ಮಾತ್ರ ಕಾಣ್ತಾಯಿದೆ, ಒಳಗಡೆ ಯಾರು ಕಾಣ್ತಾ ಇಲ್ಲ. ಸೊ ಕೇರಳ ಸ್ಟೇಟ್ ಬಸ್ ಬರ್ತಾ ಇದೆ. ಇಲ್ಲೊಂದು ಅಯ್ಯಪ್ಪ ಸ್ವಾಮಿಗಳು ಬಸ್ ಬೇರೆ ಬರ್ತಾ ಇದೆ ಜೊತೆಗೆ. ತುಂಬ ಚೆನ್ನಾಗಿದೆ. ಇದು ಬಿನ್ ನಂಬರ್ 6 ಗಲ್ಲಿಗೆ ಬಂದಿದ್ದೀವಿ. ತುಂಬಾ ದೊಡ್ಡದಾಗಿದೆ, ತುಂಬ ಕಷ್ಟ ಆ ಕಡೆ ವ್ಯೂ ಇದೆ ತೋರಿಸಿದ್ದೀವಿ ವೀಕ್ಷಕರಿಗೆ. ಹಾಕೋದು ವ್ಯೂ ತೋರಿಸ್ತೀನಿ ಸ್ವಾಮಿಗಳು ಬೇರೆ ಹೇಳ್ತಿದ್ದಾರೆ, ತೋರಿಸೋಣ. ನೋಡಿ ಎಷ್ಟು ಕಷ್ಟ ಇದೆ ಟರ್ನಿಂಗು. ಸಖತ್ ವ್ಯೂ ಮಾತ್ರ ಇದೆ. ಬೆಟ್ಟಗಳು ದೊಡ್ಡದಾಗಿದೆ. ಕಂಡುಹಿಡಿದಂಥ ಪುಣ್ಯಾತ್ಮನಿಗೆ ದೊಡ್ಡ ಸಲಾಮ್. ಈ ದಾರಿನ ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ, ಬ್ರಿಟಿಷರು ಕಂಡುಹಿಡಿದ್ರೋ ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ಕಂಡುಹಿಡಿದಿದ್ದಾರೆ ದಾರಿನ, ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಒಳ್ಳೆ ಗಿಡಗಳು, ಮರಗಳು ಎಲ್ಲ ಕಾಣಿಸ್ತಾ ಸಿಗ್ತಾ ಇದೆ. ಆನೆಗಳೇನಾದ್ರು ಇದೆಯಾ ಸ್ವಾಮಿ ಇಲ್ಲಿ? ಪ್ರಾಣಿಗಳೇನಾದ್ರು ನೀವು ನೋಡಿದ್ದೀರಾ? ಪ್ರಾಣಿಗಳಿಲ್ಲ, ನೋಡಿಲ್ಲ. ಆನೆಗಳನ್ನ ನೋಡಿಲ್ಲ ಸ್ವಾಮಿಗಳು. ನಾವು ನೋಡಿಲ್ಲ ಇದುವರೆಗೆ. ಆಲ್ಮೋಸ್ಟ್ ಒಂದು 14-15 ಇಯರ್ಸಿಂದ ಹೋಗ್ತಾ ಇದ್ದೀವಿ ಸ್ವಾಮಿಗಳು. ನಾವು ಈ ದಾರಿಯಲ್ಲಿ ನೋಡಿಲ್ಲ. ನೋಡಿದವರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಹೋಗಿನ ಸ್ವಾಮಿ ನೋಡಿ ಸ್ವಾಮಿ ಹೆಂಗಿದೆ ಸ್ವಾಮಿ ಬೆಟ್ಟಗಳು. ಸಖತ್ ಹೈಟು. ಸ್ವಾಮಿ ಶರಣಂ. ಬಿನ್ ನಂಬರ್ 5 ತೋರಿಸ್ತಾ ಇದೆ ಇಲ್ಲಿ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಆದರೂ ಡ್ರೈವಿಂಗ್ ಮಾಡೋಕ್ಕೆ ಡಬಲ್ ಗುಂಡಿಗೆ ಬೇಕು ಸ್ವಾಮಿ ಇಲ್ಲಿ. ಎಕ್ಸ್ಪರ್ಟ್ಸ್ ಡ್ರೈವರ್ ಕೂಡ ಮಾತ್ರ ಚೆನ್ನಾಗಿ ಡ್ರೈವಿಂಗ್ ಮಾಡೋಕ್ಕಾಗೋದು.
ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಬ್ರೇಕ್ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲ ಸರ್. ಬ್ರೇಕ್ ಪ್ಯಾಡ್ ಮೆಲ್ಟ್ ಆಗ್ಬೋದು, ತುಂಬಾ ಬ್ರೇಕ್ ಮೇಲೆ ಬ್ರೇಕ್ ಅಪ್ಲೈ ಮಾಡಬಾರ್ದು ಬೆಡ್ಡಲ್ಲಿ. ಅಪ್ಲೈ ಮಾಡಿದ್ರೆ ಬ್ರೇಕ್ ಮೆಲ್ಟ್ ಆಗುತ್ತೆ, ಆಮೇಲೆ ಸ್ವಲ್ಪ ನಿಲ್ಲಿಸಿ ಹೋಗಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಹುಷಾರಾಗಿ ಹೋಗಿ ಘಾಟಲ್ಲಿ. ಸಖತ್ ವ್ಯೂ ಇದೆ, ತೆಂಗಿನ ಮರ ಎಲ್ಲ ನೆಟ್ಟಿದ್ದಾರೆ ಇದರಲ್ಲಿ. ಆಲ್ಮೋಸ್ಟ್ ಮನೆಗಳು ಇದೆ, ಕಾಣಿಸ್ತಾ ಇದೆ ನೋಡಿ, ಅಲ್ಲೆಲ್ಲ ಮನೆಗಳು ಕಾಣಿಸ್ತಾ ಇದೆ. ಒಳ್ಳೆ ವ್ಯೂ ಇದೆ ಇದು. ಒಂದು ನೋಡಿ ಹೋಟೆಲ್ ಬೇರೆ ಇಟ್ಟಿದ್ದಾರೆ ಈ ಮಧ್ಯದಲ್ಲಿ, ಬೆಟ್ಟದ ಮಧ್ಯದಲ್ಲಿ ಒಂದು ಹೋಟ್ಲು ಸ್ವಾಮಿಗಳೇ. ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಬರೀ ಮಲಯಾಳಂದಲ್ಲಿದೆ, ನಮ್ಗೆ ಅರ್ಥ ಆಗ್ತಿಲ್ಲ. ಕರ್ನಾಟಕದಲ್ಲಿ ಬಂದರೆ ಕನ್ನಡದಲ್ಲೂ ಇರುತ್ತೆ ಮತ್ತು ಇಂಗ್ಲೀಷಲ್ಲೂ ಇರುತ್ತೆ. ಏನಂತೀರ ಸರ್? ಬಟ್ ಇಲ್ಲಿ ಜಾಸ್ತಿ ಬೇರೆ ಭಾಷೆಗಳು ಯೂಸ್ ಮಾಡಲ್ಲ. ಏರ್ಪಿನ್ ಬೆಡ್ ನಂಬರ್ 3 ತೋರಿಸ್ತಾ ಇದೆ ನಮಗೆ ಇಲ್ಲಿ. ಕರ್ನಾಟಕದವರು ಎಲ್ಲರನ್ನೂ ಬೆಳೆಸ್ತೀವಿ ಸ್ವಾಮಿ. ಹಾಂ, ಕರ್ನಾಟಕದವರು ಎಲ್ಲರೂ ಬೆಳೆಸ್ತೀವಿ ನಾವು. ಖಂಡಿತ ಸರ್, ಒಳ್ಳೆ ಮಾತಾಡ್ತೀವಿ. ಏರ್ಪಿನ್ ಬೆಡ್ ನಂಬರ್ 2 ಇದು ನೋಡಿ. ಅವರು ತುಂಬ ಸ್ಪೀಡಾಗಿ ಹೋಗ್ತಾರೆ, ಅರ್ಜೆಂಟ್ ಅಂತ ಅವರಿಗೆ. ಏನು ಮಾಡೋಣ, ಎಲ್ಲಿಗೂ ಹೋಗ್ಬೇಕಂತೆ ಸ್ವಾಮಿ. ನಾವು ಶಬರಿಮಲೆಗೆ ಹೋಗಬೇಕು, ಆ ಸ್ವಾಮಿಲಿ ಹೋಗಬೇಕು ಗೊತ್ತಿಲ್ಲ. ತುಂಬ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಸ್ವಾಮಿಗಳು. ನೋಡಿ ನಮ್ಮ ಕರ್ನಾಟಕ ಸ್ವಾಮಿಗಳು ಹೆಂಗೆ ನೋಡ್ತಾ ಇದ್ದಾರೆ ಅಂತ. ಟಿ ಟಿ ಸ್ವಾಮಿಗಳನ್ನ ಕಾಣಿಸ್ತೇನೆ ನಮಗೆ. ಈ ಸ್ವಾಮಿಗಳು ಕಡಿಮೆ ಇಲ್ಲ, ನಾನೇನು ಕಡಿಮೆ ಅಂತ ಆರಿಸ್ತಾ ಇದ್ದಾರೆ ಸ್ವಾಮಿಗಳು. ಇರೋ 80 ಸ್ಪೀಡಲ್ಲಿ ಆರಿಸ್ತಾ ಇದ್ದಾರೆ. ಇದು ಬೇರೆ ಜಾಸ್ತಿ ಇದ್ದಿದ್ರೆ ಸ್ವಾಮಿಗಳು ಏನು ಮಾಡೋದು ನೋಡಿ. ಸ್ವಾಮಿಗಳು ತಿನ್ನಕ್ಕೆ ನೆಲ್ಲಿಕಾಯಿ ಎಲ್ಲ ಇದೆ ಇಲ್ಲಿ, ಏನೋ ಡಿಫ್ರೆಂಟಾಗಿ ಮಾಡಿರ್ತಾರೆ ಸ್ವಾಮಿಗಳು. ಇಲ್ಲಿ ರೆಸಾರ್ಟ್ ಬೇರೆ ಇದೆ ಸ್ವಾಮಿಗಳು. ಈ ಬೆಟ್ಟದ ಮೇಲೆ ಒಂದು ರೆಸಾರ್ಟ್ ಅಂತ, ತೆಂಗಿನ ಮರಗಳಿದೆ. ಇಲ್ಲೊಂದು ಊರೇ ಇದೆ, ಸಣ್ಣ ಸಣ್ಣ ಊರುಗಳಿದೆ ಅಲ್ಲ ಸ್ವಾಮಿ. ಹೌದು. ಹಾಂ, ಈ ಸ್ವಾಮಿ ನಿದ್ರೆ ಮಾಡ್ತಿದ್ದೆ, ನಾನು ನಿದ್ರೆ ಮಾಡ್ತಿರೋರು ನೆಪ್ಸಿದ್ದಾರೆ ಸ್ವಾಮಿ. ಎದ್ದಳಿ ಸ್ವಾಮಿ, ಘಾಟ್ ಬಂತು ಅಂತ. ಸೊ ಅದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ. ಆದರೂ ಟ್ರಾಫಿಕ್ ಸ್ಟಾರ್ಟಿಂಗಲ್ಲಿ ಟ್ರಾಫಿಕ್ ಇತ್ತು, ಇವಾಗ ಪರವಾಗಿಲ್ಲ. ಆದರೆ ಇದೊಂದು ಬಸ್ಸು ಮಾತ್ರ ನಮ್ಮ ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ ಸಾಕು. ಕೌಶಿಕ್ ಸ್ವಾಮಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಇವಾಗ, ಕಾದು ನೋಡೋಣ. ಒಂದು ಲಾರಿ ಬೇರೆ, ಬಸ್ ಬೇರೆ ಇದೆ. ಸ್ವಲ್ಪ ಸ್ವಾಮಿಗಳಿಗೆ ತುಂಬ ಕಷ್ಟ ಡ್ರೈವಿಂಗ್, ಲಾರಿ ಸ್ವಾಮಿಗಳಿಗೆ. ಏನು ಮಾಡೋಣ, ಅವರು ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಲೋಡ್ ಇರೋದ್ರಿಂದ ಕಷ್ಟ ಅವರಿಗೆ. ನಾವು ಅವರಿಂದ ಸ್ಲೋಗಿ ಹೋಗ್ತಾಯಿದ್ವಿ, ಗೊತ್ತಿಲ್ಲ ಯಾವಾಗ ನಾವು ಓವರ್ಟೇಕ್ ಮಾಡ್ತೀವಿ ಅಂತ. ನಿಧಾನಕ್ಕೆ ಹೋಗೋಣ ಸ್ವಾಮಿ, ಟೈಮ್ ಇದೆ ಅಲ್ಲ ಸ್ವಾಮಿಗಳೇ. ಆರಾಮ್ಸೆ 2 ದಿನ ಹೋಗಿ ಶಬರಿಮಲೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ ಅಲ್ಲ ಸ್ವಾಮಿ. ಹಾಂ, ಸ್ವಾಮಿ ಇಷ್ಟೊಂದು ಚಾರ್ಜಲ್ಲೇ ಇದ್ದರು, ಏನಾಯಿತು ಗೊತ್ತಿಲ್ಲ, ವಾಯ್ಸ್ ಸ್ಲೋ ಆಗಿದೆ. ಒಂದು ಉಣ್ಣಿಯಪ್ಪ ಕೊಟ್ಟರೆ ಸರಿ ಆಗ್ತಾರೆ ಅಂತ ನನಗೆ ಅಭಿಪ್ರಾಯ. ಸೊ ನಾವು ಅಲ್ಲಿ ಬರುವಾಗ ಉಣ್ಣಿಯಪ್ಪ ಸಿಕ್ತು ನಮಗೆ, ಸಖತ್ತಾಗಿದೆ ಇದು. ತೋರಿಸ್ತೀವಿ, ನಾವು ತಿನ್ಕೊಂಡು ಹೋಗೋಣ ಸ್ವಾಮಿ, ವೀಕ್ಷಕರಿಗೆ ತೋರಿಸ್ಕೊಂಡು ಹೋಗೋಣ. ಉಣ್ಣಿಯಪ್ಪ ಈಗ ಕೊಡಲ್ಲ ಸ್ವಾಮಿ, ಡ್ರೈವರ್ ಸ್ವಾಮಿ ಕೊಡಲ್ಲ, ನಾನು ನಿಮ್ಗೆ ತೋರಿಸ್ತೀನಿ. ಉಣ್ಣಿಯಪ್ಪ ಅಂತ ಇದು ತುಂಬ ಚೆನ್ನಾಗಿದೆ. ಇದೊಂದು ಡಿಶ್ಶು ಬಾರ್ಡ್ರಲ್ಲಿ ಸಿಕ್ತು ನಮಗೆ, ಸಖತ್ತಾಗಿದೆ. ತಿಂದು ನೋಡೋಣ ಟೇಸ್ಟ್ ಆಗಿದೆ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಪ್ಯೂರ್ ತೆಂಗಿನೆಣ್ಣೆಯಲ್ಲಿ ಮಾಡಿರೋದು. ಇದು ನನ್ನ ಸ್ನೇಹಿತರೆ ನಮಗೆ ಇದು ಪರಿಚಯ ಮಾಡಿಕೊಟ್ಟಿರೋದು, ಕೌಶಿಕ್ ಸ್ವಾಮಿಗಳು. ಈ ಸ್ವಾಮಿಗಳು ನೋಡಿ ತುಂಬ ಅರ್ಜೆಂಟಲ್ಲಿ ಹೋಗ್ಬಿಟ್ರು ಸ್ವಾಮಿ, ಕಾರ್ ಸ್ವಾಮಿಗಳು. ಸಖತ್ತಾಗಿದೆ ಇದು, ಪ್ಯೂರ್ ತೆಂಗಿನೆಣ್ಣೆಯಲ್ಲಿ ಮಾಡಿದ್ದಾರೆ. ಮತ್ತು ಏನನ್ನು ಹಾಕ್ತಿರ್ತಾರೆ ಸ್ವಾಮಿ ಉಣ್ಣಿಯಪ್ಪಗೆ? ಒಟ್ಟಲ್ಲಿ ಟೇಸ್ಟ್ ಚೆನ್ನಾಗಿದೆ ಇದು. ರಿಟರ್ನ್ ಹೋಗುವಾಗ ಜಾಗ ಸಿಕ್ಕಿದ್ರೆ ಮತ್ತೆ ಒಂದು ಲೊಕೇಶನ್ ಶೇರ್ ಮಾಡೋಣ ಸ್ವಾಮಿ, ಎಲ್ಲಿ ಅಂತ ಒಂದು ಮೆನ್ಷನ್ ಮಾಡೋಣ. ಯಾಕೆ ನಾವು ಒಬ್ಬರು ತಿನ್ನೋದಲ್ಲ ಸ್ವಾಮಿ, ಎಲ್ಲ ತಿನ್ಬೇಕು ಸ್ವಾಮಿ. ಟೇಸ್ಟ್ ಅದು ಕರ್ನಾಟಕ ಕೇರಳ ಬಾರ್ಡ್ರ್. ನೆಕ್ಸ್ಟ್ ಕೇರಳ ಕಡೆ ಟ್ರಿಪ್ ಬರೋರು ಅಲ್ಲಿ ಸಖತ್ತಾಗಿದೆ. ಟೀ ಚೆನ್ನಾಗಿರುತ್ತೆ. ಟೀ ಉಣ್ಣಿಯಪ್ಪ ಸ್ವಾಮಿಗಳು ಭಯಂಕರ ವ್ಯೂವರ್ಸಲ್ಲಿ ಹೋಗ್ತಾ ಇದ್ದಾರೆ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ ಸ್ವಾಮಿ, ಕೂಲ್ ಆಗಿದೆ. ಶೆಕೆನಿಲ್ಲ, ಮೇಲೆ ಸ್ಟಾರ್ಟ್ ಆಗುತ್ತೆ ಶೆಕೆ. ನೋಡೋಣ ಸ್ವಾಮಿಗಳು ಕೆಳಗೆ ಇಳಿದ್ಮೇಲೆ ಶೆಕೆ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾಡಿ ಹೇಳೋಣ. ಇಲ್ಲ ಮೇಲೆ ಇರೋದು ಇದಕ್ಕೆ ಹೈಟ್ ನಾವು ಡೌನ್ ಬಂದ್ಬಿಟ್ವಿ, ಇನ್ನೂ ಫುಲ್ ಶೆಕೆ ಇರುತ್ತೆ. ಹಾಂ, ಹೈಟಲ್ಲಿ ಕೋಲ್ಡ್ ಇದೆ ಅಂತ ಹೇಳ್ತೀರಾ? ಹೈಟಲ್ಲಿ ಕೋಲ್ಡ್ ಆಗಿದೆ, ಫುಲ್ ಡೌನ್ ಅಲ್ಲಿ ಇದೆ ಅಲ್ವಾ, ಸೆಕೆ ಸ್ಟಾರ್ಟ್ ಆಗ್ತಿದೆ. ಉಣ್ಣಿಯಪ್ಪ ಅಂತೂ ಸಖತ್ತಾಗಿತ್ತು. ಟೇಸ್ಟ್ ತೋರಿಸ್ಕೊಟ್ಟವ್ರು ನಮ್ಮ ಕೌಶಿಕ್ ಸ್ವಾಮಿಗಳು. ಥ್ಯಾಂಕ್ ಯು ಸ್ವಾಮಿಗಳೇ, ಒಳ್ಳೆ ಟೇಸ್ಟ್ ಕೊಟ್ಟಿದ್ದೀರಾ. ಆದರೆ ಈ ಸ್ವಾಮಿ ತುಂಬ ಡ್ರೈವಿಂಗ್ ಎಕ್ಸ್ಪರ್ಟು.
ಬೇಕಾದರೆ ಪೂರ್ತಿ ಹೋಗಿ ಬರೋ ತನಕ ಬೇಕಾದ್ರೆ ಸ್ವಾಮಿಗಳು ಓಡಿಸ್ತಾರೆ, ಆದರೆ ಸ್ವಾಮಿಗಳಿಗೆ ಓಡ್ಸಕ್ಕೆ ಬಿಡಲ್ಲ ಸ್ವಾಮಿ. ನಾವು ಓಡಿಸ್ತೀವಿ, ಓಕೆನಾ ಸ್ವಾಮಿಗಳೇ? ಆಗಲಿ ಸ್ವಾಮಿಗಳೇ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ. ಜ್ಯೋತಿ ಆಗಿದೆ, ಆದ ನಂತರ ಹೋಗ್ತಿದ್ದೀವಿ, ನೋಡೋಣ ಆದ ನಂತರ ಹೆಂಗಿರ್ತಾರೆ ಅಂತ. ಆಲ್ರೆಡಿ ಸನ್ನಿಧಾನದಲ್ಲಿ ತುಂಬ ರಶ್ ಅಂತ ಹೇಳ್ತಾಯಿದ್ರು. ಭಗವಂತ ನಮಗೆ ದರ್ಶನ ಭಾಗ್ಯ ಚೆನ್ನಾಗಿ ಕೊಡಲಿ. ಕೊಡ್ತಾರೆ ನಮ್ಮ ಸ್ವಾಮಿಗಳು, ಅಯ್ಯಪ್ಪ ಸ್ವಾಮಿಗಳು ಖಂಡಿತ ಕೊಟ್ಟೆ ಕೊಡ್ತಾರೆ. ಇವಾಗ ಒಂದು ಬೋರ್ಡ್ ಸ್ವಲ್ಪ ಇಂಗ್ಲೀಷಲ್ಲಿ ನೋಡಿದೆ, ಪರವಾಗಿಲ್ಲ. ಅದು ಬಜಾಜ್ ಫೈನಾನ್ಸ್, ಅದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ. ಆಲ್ಮೋಸ್ಟ್ ಪೈಪ್ ನೋಡಿ ಸ್ವಾಮಿಗಳು, ಎಲ್ಲ ಇಂಡಿಯಾದಲ್ಲಿ ಎಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ ಸ್ವಾಮಿ ಇವರು, ಮೇಲಿಂದ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಂ, ಭಾಷಾ ಅಭಿಮಾನ ಚೆನ್ನಾಗಿದೆ ಅಂತ, ಅವರ ಭಾಷೆ ಮೇಲೆ ಅಭಿಮಾನ ಚೆನ್ನಾಗಿದೆ. ನಂಬರ್ಗಿದೆ ಇಲ್ಲ ಅಂತಲ್ಲ, ಆದರೆ ಇಲ್ಲಿ ಆಲ್ಮೋಸ್ಟ್ ಮಲಯಾಳದಲ್ಲೇ ಜಾಸ್ತಿ ಹಾಕಿದ್ದಾರೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ರಬ್ಬರ್ ತೋಟಗಳಿದೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಕೇರಳದವ್ರು ಜಾಸ್ತಿ ಇದ್ದಾರೆ ಸ್ವಾಮಿ, ಆದರೆ ಕೇರಳದಲ್ಲಿ ಕರ್ನಾಟಕದವ್ರು ಕಮ್ಮಿ. ಹೌದೌದು, ನಿಜ ಸ್ವಾಮಿ. ಇಲ್ಲಿಂದ ಬಂದು ಅಲ್ಲಿ ಬಿಸ್ನೆಸ್ ಮಾಡ್ತಾರೆ, ಬೇಕರಿ ಬಿಸ್ನೆಸ್ ಮಾಡ್ತಾರೆ ಸ್ವಾಮಿ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಕರ್ನಾಟಕದಲ್ಲಿ ಮಲಯಾಳಂ ಸಮಾಜ ಇದೆ, ಮಲಯಾಳಂ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಬಟ್ ಕೇರಳದಲ್ಲಿ ಇದೆಯಾ? ಕನ್ನಡ ಸ್ಕೂಲ್ ಎಲ್ಲಿದೆ? ಇರ್ಬೋದು ಸ್ವಾಮಿ, ಗೊತ್ತಿಲ್ಲ. ಕನ್ನಡ ಸ್ಕೂಲ್ ಇಲ್ಲ ಸ್ವಾಮಿ ಇಲ್ಲಿ. ಕನ್ನಡ ಸ್ಕೂಲ್ಸ್ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಇದ್ರೂ ಮುಚ್ಚಿಸ್ಬಿಡ್ತಾರೆ ಸ್ವಾಮಿ ಅವರು. ಕನ್ನಡ ಸಮಾಜ ಅಂತ ಏನಾದ್ರು ಇದೆಯಾ? ಏನಿಲ್ಲ, ಗೊತ್ತಿಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಗೊತ್ತಿರೋರು ಯಾರಾದ್ರೂ ಇದ್ರೆ ಹೇಳ್ತಿದಿಲ್ಲ. ಕರ್ನಾಟಕದವ್ರು ನಾವು ಎಲ್ಲರನ್ನೂ ಬೆಳೆಸ್ತೀವಿ, ಬನ್ನಿ ವೆಲ್ಕಮ್ ಅಂತ ಹೇಳಿ ಅವ್ರನ್ನೂ ಬೆಳೆಸ್ತೀವಿ. ಅವರು ಓಡಿಸ್ತಾರೆ ಅಂತೀರಾ? ನಾವು ವಿಶಾಲ ಹೃದಯದವರು, ನಾವು ಕನ್ನಡಿಗರಲ್ಲವು, ವಿಶಾಲ ಹೃದಯ. ಅಯ್ಯಪ್ಪ ಸ್ವಾಮಿ ಕಾರ್ನರು ಶಬರಿಮಲೆಗೆ ಹೋಗಿ ಬರ್ತಾ ಇದ್ದಾರೆ ಸ್ವಾಮಿಗಳು, ದರ್ಶನ ಮುಗಿಸಿ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿದ್ದು ರಬ್ಬರ್ ಗಿಡ, ತೆಂಗು ಗಿಡ ಇದೇ ಫೇಮಸ್ ಅಲ್ಲ ಸ್ವಾಮಿ. ಪೈನಾಪಲ್ ಜಾಸ್ತಿ ಬೆಳೀತಾರೆ, ಚೆನ್ನಾಗಿರುತ್ತೆ. ಎಲ್ಲಾದ್ರೂ ಪೈನಾಪಲ್ ಟೇಸ್ಟ್ ಮಾಡೋಣ ಸ್ವಾಮಿ. ಅಲ್ಲಿ ನಾವು ಬರ್ತಾ ಇರ್ಬೇಕಾದ್ರೆ ಒಂದು ಆನೆ ಸ್ವಾಮಿಗಳು, ಗಣೇಶ ಸ್ವಾಮಿಗಳು ನಮ್ಗೆ ದರ್ಶನ ಕೊಟ್ಟರು ಸ್ವಾಮಿ. ತುಂಬ ಚೆನ್ನಾಗಿತ್ತು, ತುಂಬ ಸೈಲೆಂಟಾಗಿ ನಿಂತಿದ್ರು ಸ್ವಾಮಿ, ಯಾಕೋ ಗೊತ್ತಿಲ್ಲ. ಆಲ್ಮೋಸ್ಟ್ ಏರ್ಪಿನ್ ಬೆಂಡ್ಗಳು ಮುಗೀತು ಅನ್ಸುತ್ತೆ, ಕೆಳಗಡೆ ಬರ್ತಾ ಇದ್ದೀವಿ. ಚೆನ್ನಾಗಿದೆ, ಗುಡ್ ಎಕ್ಸ್ಪೀರಿಯನ್ಸ್. ಬರೋರು ಬನ್ನಿ, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಜನ ಅಯ್ಯಪ್ಪ ಯಾತ್ರಿಗಳು ದರ್ಶನ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ, ರಿಟರ್ನ್ ಬರ್ತಾ ಇದ್ದಾರೆ ಸ್ವಾಮಿ. ನಮ್ಮ ಮುಂದ್ಗಡೆ ಒಂದು ಕರ್ನಾಟಕ ಟಿ ಬರ್ತಾ ಇದ್ದಾರೆ, ಆಗ್ಲಿಂದ ನಾವು ಫಾಲೋ ಮಾಡ್ಕೊಂಡು. ಆ ಸ್ವಾಮಿ ನಮ್ಮ ಜೊತೆ ಬರ್ತಾ ಇದ್ದಾರೆ. ಆ ಟಿ ಸ್ವಾಮಿಗಳು ವೀಡಿಯೋ ಮಾಡೋಣ ಅಂದ್ರೆ ನಿಮ್ಗೆ ಆಗ್ತಾಯಿಲ್ಲ, ತೋರಿಸ್ತೀನಿ. ಮಿರರಲ್ಲಿ ಏನಾದ್ರು ಕಾಣೋದು ಜೊತೆನೇ ಬರ್ತಾ ಇದ್ದಾರೆ. ಈ ಸ್ವಾಮಿಗಳು ಸೈಡ್ಗೆ ಬಿಡ್ತಾ ಇಲ್ಲ, ನಮ್ಮ ಸ್ವಾಮಿಗಳು ಟಿ ಸ್ವಾಮಿಗಳು ಹೋಗ್ತಾ ಇಲ್ಲ, ಹಾಗಾಗಿ ಕಾಣಿಸ್ತಾ ಇಲ್ಲ ಸ್ವಾಮಿಗಳು. ನಾವು ಈಗ ಅಲ್ಲಿಂದ ಬಂದಿದ್ದು, ಬೆಟ್ಟದ ತುದಿಯಿಂದ ಬಂದು ಇಲ್ಲಿ ಕೆಳಗಡೆ ಇಳಿದಿದ್ದೀವಿ ಈಗ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಓಕೆ, ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವ ಸ್ವಾಮಿ. ಇವಾಗ ಪೂರ್ತಿ ಬಂದಿದ್ದೀವ? ಇನ್ನೊಂದು 5% ಇರ್ಬೋದು ಅಂತ. 5% ಅಷ್ಟೇ ಇರೋದು, ಬಟ್ ಆಗಲೇ ಚೆನ್ನಾಗಿತ್ತು. ಸೊ ತೋರಿಸ್ಬೇಕಂದ್ರೆ ನೋಡಿ, ಎಲ್ಲಿ ಕಾಣ್ತಾ ಇದೆ ಬೆಟ್ಟ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ತುಂಬ ಮೇಲೆ ಇದೆ ಅದು, ಸೊ ಅಲ್ಲಿ ಕಾಣಿಸುತ್ತೆ ವೆಹಿಕಲ್ ಬರೋದು. ಇಲ್ಲಿಂದ ಕಾಣ್ತಾ ಇದೆ, ಮೊಬೈಲಲ್ಲಿ ಕಾಣಿಸೋ ಗೊತ್ತಿಲ್ಲ. ಓಕೆ, ಸೊ ಇಷ್ಟು ದೊಡ್ಡ ಬೆಟ್ಟ ಇದು. ಟಿ ಸ್ವಾಮಿಗಳು ಕೊನೆಗೂ ಸೈಡ್ ಹೊಡೆದ್ಬಿಟ್ರು ಸ್ವಾಮಿಗಳು. ಸ್ವಾಮಿ ಶರಣಂ. ಈ ಬೆಂಗಳೂರು ಟಿ ಸ್ವಾಮಿಗಳಿಗೆ ಒಂದು ಅರ್ಜೆಂಟ್ ಆಗಿಬಿಟ್ಟಿದೆ ಸ್ವಾಮಿ. ಅಯ್ಯಪ್ಪ ಸ್ವಾಮಿನ ನೋಡಬೇಕು ಅಂತ ತುಂಬ ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿಗೆ ನೋಡಿ, ಸ್ವಾಮಿ ನುಗ್ಗಿ ಹೋಗ್ತಾನೆ ಇದ್ದಾರೆ. ಅರ್ಜೆಂಟ್ ಬೇಡ, ಆಗಬಾರ್ದು. ನೋಡಿ ವೆಹಿಕಲ್ ಬರ್ತಾ ಇದೆ, ಅರ್ಜೆಂಟ್ ಮಾಡಿ. ಇದು ಹೋಗೋದು ಹೋಗ್ತೀವಿ, ನಮ್ಮವ್ರು ಮಾಡೋ ತಪ್ಪು. ಹೇಗೆ ನಿಧಾನಕ್ಕೆ ಹೋಗಬೇಕು, ಆಕ್ಸಿಡೆಂಟ್ಗಳು ನಿಧಾನಕ್ಕೆ ಹೋಗಬೇಕು. ಒಂದು ಅರ್ಧ ಗಂಟೆ ಲೇಟ್ ಆಗೋದ್ರೂ ನಿಧಾನಕ್ಕೆ ಹೋಗಬೇಕು, ತೊಂದರೆ ಇಲ್ಲ. ಸೊ ಡ್ರೈವರ್ಗಳು ಯಾವಾಗಲೂ ಹುಷಾರಾಗಿರ್ತಾರೆ, ಆದರೆ ಇನ್ನೂ ಹುಷಾರಾಗಿರಬೇಕು. ಯಾಕೆಂದರೆ ನಮ್ಮನ್ನ ಫ್ಯಾಮ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ನಮಗಂತ ಒಂದು ಫ್ಯಾಮ್ಲಿ ಇರುತ್ತೆ. ನೋಡಿ, ಆ ಬೆಟ್ಟದ ಮೇಲೆ ಕಾಣ್ತಿದೆ ವೆಹಿಕಲ್ಸ್ ಬರೋದು, ಬಟ್ ಇಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸ್ವಾಮಿಗಳು ನೋಡಿ, ಅರ್ಜೆಂಟ್ ಮಾಡಿ ಇದೊಂದು ಸಿಗಾಕ್ಬಿಟ್ರು ಸ್ವಾಮಿಗಳು. ಇಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇದೆ, ಝೂಮ್ ಆಗ್ತೀನಿ, ಕಾಣಿಸುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ನಾವು, ಈ ಸ್ವಾಮಿಗಳು. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಸೊ
ಬರೀ ಟ್ರಾಫಿಕ್ ಅಂತೂ ಇದೆ. ಎಲ್ಲಿ ಹೋಗಿ ಬರ್ತಿದಾರೋ ಗೊತ್ತಿಲ್ಲ ಎಲ್ಲ. ಏನು ಸ್ವಾಮಿ? ನ್ಯಾಷನಲ್ ಹೈವೇ. ಹೌದು, ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಟಿ ಟಿ ಸ್ವಾಮಿಗಳು ಅಲ್ಲಿ ಹೋಗ್ಬಿಟ್ರು. ನಮ್ಗೆ ಅಷ್ಟು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಹೋಗೋಣ. ಲಾರಿಗಳ ಜೊತೆ ನಿಧಾನಕ್ಕೆ ಹೋಗೋಣ ಅಷ್ಟೇ. ಇನ್ನೂ ಟೈಮ್ ಇದೆ ಸ್ವಾಮಿ. ಎಷ್ಟು ದಿನ ಸ್ವಾಮಿ? 19ನೇ ತಾರೀಕು ಓಪನ್ ಇರುತ್ತೆ. 19th ವರೆಗೂ ಓಪನ್ ಇರುತ್ತೆ. ಜೊತೆ ಆಗಿದಲ್ವಾ, ಇನ್ನು 5 ದಿವಸ ಓಪನ್ ಇರುತ್ತೆ. 5 ದಿನ ಓಪನ್ ಇವತ್ತಿಂದ ಕೌಂಟ್ ತಗೊಂಡು ನಿಧಾನಕ್ಕೆ ಹೋಗೋಣ ಸ್ವಾಮಿ ಅಷ್ಟೇ. ಓಕೆ, ಸೊ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ. ಮತ್ತು ಇನ್ನೊಂದು ಅದ್ಭುತವಾದ ಜಾಗ ಜೊತೆ ಮತ್ತೆ ಬರ್ತೀವಿ ಆನ್ಲೈನಿಗೆ. ಮತ್ತು ಇನ್ನೊಂದು ಬ್ಲಾಗ್ ಮಾಡೋಣ. ಸೊ ಸದ್ಯಕ್ಕಿಷ್ಟೇ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ವಾಮಿ ಶರಣಮಯ್ಯಪ್ಪ. ಸೊ ಗುರುವಾಯೂರು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸ್ವಾಮಿಗಳು ಒಂದು ಲಸ್ಸಿ ಆ್ಯಡ್ ಮಾಡಿದ್ದಾರೆ. ಇವಾಗ ಕೌಶಿಕ್ ಸ್ವಾಮಿಗಳು ಮೊಬೈಲಲ್ಲಿ ಬಿಸಿದ್ದಾರೆ. ಲಸ್ಸಿ ಬಂತು. ಲಸ್ಸಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸ್ವಾಮಿಗಳೇ ಕುಡ್ರಿ, ಸ್ವಾಮಿಗಳು ಹೆಂಗಿದೆ ನೋಡೋಣ. ಏನು ಸ್ವಾಮಿ ನಾವೇ ಹಾಕ್ಬಿಟ್ಟು ಚೇಸ್ ಅಂತ ಹೇಳ್ತೀರಾ ನೀವು? ಸೂಪರಾಗಿದೆ, ಸಖತ್ತಾಗಿದೆ ಲಸ್ಸಿ. ನಮ್ಮ ಹಿಂದ್ಗಡೆ ಇಲ್ಲಿ ಕಾಣ್ತಾ ಇರೋದು ಗುರುವಾಯೂರು ದೇವಸ್ಥಾನ ಹಿಂದ್ಗಡೆ. ಹೋಗಬೇಕು, ಹೋಗಿ ದರ್ಶನ ಮಾಡ್ಕೊಂಡು 4:15 ಓಪನಿಂಗ್ ಇದೆ. ಸೊ 4:15 ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ನೋಡೋಣ, ಅದು ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀವಿ. ಒಳಗಡೆ ಅಂತೂ ವೀಡಿಯೋ ಆನಿಲ್ಲ, ಆನ್ ಮಾಡೋಕ್ಕೂ ಆಗಲ್ಲ. ಸ್ವಾಮಿ ಲಸ್ಸಿ ಕೊಡ್ಸಿದ್ದಾರೆ. ಲಸ್ಸಿ ಕುಡಿದು ಇವಾಗ ಬನ್ನಿ ಒಳಗಡೆ ಹೋಗೋಣ. ಸೊ ನಿದ್ರೆ ಎಲ್ಲ ಕಂಟಿನ್ಯೂಸ್ ಡ್ರೈವಿಂಗ್ದಾಗಿ ಮುಖ ಎಲ್ಲ ಡಲ್ಲಾಗಿದೆ ಒಂಥರ. ನಿದ್ರೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಲಸ್ಸಿ ಕುಡಿದು ಸ್ವಲ್ಪ ಎನರ್ಜಿ ತೊಗೊಂಡು ಸ್ವಾಮಿ ಹತ್ರ ಹೋಗೋಣ. ಅಲ್ಲ ಸ್ವಾಮಿ? ಕೌಶಿಕ್ ಸ್ವಾಮಿ ಏನಂತೀರ ಸ್ವಾಮಿ? ನೀವು ಮೊಬೈಲಲ್ಲಿ ಮುಳುಗೋಗಿದ್ದೀರಾ ಸ್ವಾಮಿ, ಏನು ಮಾತಾಡ್ತಿಲ್ಲ ಸ್ವಾಮಿ. ಡ್ರೈವಿಂಗ್ ಮಾಡ್ತಿದ್ರು ಏನು ಮಾತಾಡ್ತಿರ್ಲಿಲ್ಲ ಸ್ವಾಮಿ, ಬೇರೆ ಹೇಳ್ತಿದ್ದೀರಾ ಸ್ವಾಮಿ ನೀವು. ಎಂಥದ್ದು? ಅಪ್ಲೋಡ್ ಮಾಡ್ತಿದ್ದೀರಾ ಸ್ವಾಮಿ ಸ್ಟೇಟಸ್ ಅಪ್ಲೋಡ್ ಮಾಡೋದ್ರಲ್ಲಿ ಭಾರಿ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಏನಂತೀರಿ ಸ್ವಾಮಿ? ಕುಡಿದು ಹೋಗಿ ಬರೋಣ, ಎನರ್ಜಿ ತೊಗೊಂಡ್ರೆ ಸೂಪರ್ ಡನ್. ಈಗ ಎನರ್ಜಿ ತೊಗೊಂಡು ಒಂದು ರೌಂಡ್ ಹೊರಗಡೆ ಹೋಗಿ ಬರೋಣ. ಇನ್ನೂ 4:15 ಓಪನಿಂಗ್ ಇರೋದು. ಸೊ ಈಗ ಟೈಮ್ ಎಷ್ಟು ಸ್ವಾಮಿ? 3 ಗಂಟೆ. ಇವಾಗ 3 ಗಂಟೆ. ಇನ್ನೂ 2:30. ಇನ್ನೂ 3 ಗಂಟೆ 3:15 ಓಪನಿಂಗ್ ಇದೆ. ಸೊ ಇನ್ನೂ 1.5 ಅವರ್ ಟೈಮ್ ಇದೆ. ಅಲ್ಲಿವರೆಗೆ ಒಂದು ರೌಂಡ್ಸ್ ಹಾಕೊಂಡು ಬರ್ತೀವಿ. ಓಕೆನಾ? ಓಕೆ, ಫೈನಲಿ ಗುರುವಾಯೂರ್ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ. ಜನ ಏನು ಅಷ್ಟೇನೂ ಇಲ್ಲ, ಒಳಗಡೆ ಏನೋ ಇದ್ದಾರೋ ಗೊತ್ತಿಲ್ಲ. ಮತ್ತು ಸಂಜೆ ಬರ್ಬೋದು. ಲೆಫ್ಟ್ ಸ್ವಾಮಿ ಶರಣಂ. ಸೊ ಇಲ್ಲೆಲ್ಲ ಶಾಪಿಂಗ್ಗಳು, ತುಂಬ ಅಂಗಡಿಗಳಿದೆ. ಪರವಾಗಿಲ್ಲ, ಈಗ ಜನ ಕೂಡ ಕಡಿಮೆ ಇದ್ದಾರೆ, ಪರವಾಗಿಲ್ಲ. ಇವತ್ತು ರಶ್ ಇಲ್ಲ. ಸಂಜೆ ಏನಾದರೂ ರಶ್ ಆಗ್ಬೋದು ಅನ್ಸುತ್ತೆ. ಅಲ್ಲ ಸ್ವಾಮಿ ಫುಲ್ಲು ಗಾಂಭೀರ್ಯದಿಂದ ನಡೀತಾ ಇದ್ದಾರೆ. ಸೊ ಟೆಂಪಲ್ ಹತ್ರ ಬರ್ತಾಯಿದ್ದೀವಿ. ನೋಡೋಣ ರಶ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋಣ. ಶಬರಿಮಲೆ ಮುಂದಿನ ಯಾತ್ರೆ ಇವಾಗ ಗುರುವಾಯೂರಲ್ಲಿ ಬಂದು ನಿಂತಿದ್ವಿ. ಸ್ವಾಮಿದು ಟಿ ಶರ್ಟ್ ಚೆನ್ನಾಗಿದೆ. ಇವಾಗ ದರ್ಶನ ಸಿಗಲ್ಲ, ಆದರೂ ಸುಮ್ಮನೆ ಹೋಗೋದಂತ ಎಲ್ಲ ಬೇಕಾಗಿರೋಂಥ ಐಟಮ್ಸ್ಗಳೆಲ್ಲ ಇದೆ. ಹೋಟ್ಲಿದೆ. ಎಲ್ಲ ವೆಯ್ಟಿಂಗಲ್ಲಿದ್ದಾರೆ ಸ್ವಾಮಿ. ಈ ಸ್ವಾಮಿ ಕೈ ತೋರಿಸ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಎಲ್ಲ ಗುರುವಾಯೂರು ಬಂದಿದ್ದೀವಿ. ಸೊ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಮಾತಾಡೋಣ, ಓಕೆನಾ? ಇದು ಬಂದು ಗುರುವಾಯೂರು ಕೊಳ ಸ್ನಾನಘಟ್ಟ ಇದೆ. ಇಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ಟು ಹಿಂದೆ ಹೋಗುವಂಥದ್ದು, ಎಂಜಾಯ್ ಮಾಡೋದು. ಪುಣ್ಯ ಸ್ನಾನ ಮಾಡ್ಬೋದು. ಕೊಳ ಚೆನ್ನಾಗಿದೆ.
ನೀರ್ಕಾಗೆ ಕೂತಿದೆ. ಸೂಪರ್ ಆಗಿದೆ. ಆರಾಮ್ಸೆ ಕೂತಿದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಸ್ನಾನ ಮಾಡ್ತಾ ಇದ್ದಾರೆ ಸ್ವಾಮಿಗಳೆಲ್ಲ. ಇದು ಗುರುವಾಯೂರ್ ದೇವಸ್ಥಾನ. ರಶ್ಶು ಬರ್ತಾ ಬರ್ತಾ ರಶ್ಶು ಜಾಸ್ತಿ ಆಗ್ತಾ ಇದೆ. ಸ್ವಾಮಿ ಶರಣಮಯ್ಯಪ್ಪ. ಸೊ ಇವಾಗ ಸ್ವಾಮಿ ಶರಣ. ಈ ಬಸ್ ಸ್ವಾಮಿಗಳು ಸಡನ್ನಾಗಿ ಹಿಂಗೆ ಹೋಗ್ಬಿಡುತ್ತೆ ಸ್ವಾಮಿ, ಏನು ಮಾಡೋಣ, ಅಡ್ಡ ಬರ್ತಾರೆ ಸ್ವಾಮಿಗಳು. ಬಂದಾಗ ಏನಾಯ್ತು ಅಂತ ನೋಡಿದ್ರೆ ಬಸ್ಸು ತುಂಬ ಓವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ಕಾರ್ಗಿಂತ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ. ಸ್ಪೀಡ್ ಲಿಮಿಟ್ ಇಲ್ಲ ಸ್ವಾಮಿ, ಏನು ಮಾಡೋಣ. ಎಸ್ ಸ್ವಾಮಿಗಳೇ, ಇವಾಗ ಗುರುವಾಯೂರಪ್ಪನ ದೇವ್ರದ್ದು ದರ್ಶನ ಮುಗಿಸ್ಬಿಟ್ಟು ಇವಾಗ ಯಾವ ಕಡೆ ಹೋಗ್ತಿದ್ದೀವಿ ಸ್ವಾಮಿ? ಕೊಡಗಿನಲ್ಲಿ ಹೋಗ್ತಿದ್ದೀವ, ಚೋಟನಿಕೆರೆ ಹೋಗ್ತಿದ್ದೀವ. ಸೊ ಚೋಟನಿಕೆರೆ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಟೈಮ್ ಆಗಿದೆ, ಗೊತ್ತಿಲ್ಲ ಅವಾಗ ಸಿಗ್ತಾವ ದರ್ಶನ ಸಿಗುತ್ತಾ ಇಲ್ವಾ ಅಂತ. ಸೊ ಆಗಲಿಲ್ಲ ಅಂದರೆ ಸ್ಟ್ರೈಟ್ ಪಂಪಕ್ಕೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ವೆಯ್ಟ್ ಮಾಡ್ತಾಯಿದ್ವಿ ನಾವು ಮತ್ತು ಸ್ವಾಮಿಗಳು. ಸೊ ಹೊರಟಿದ್ವಿ, ನೋಡೋಣ ಈಗ ಎಷ್ಟೊತ್ತಾಗ್ಬೋದು ಸ್ವಾಮಿ? ಒಂದು 200 ಕಿಲೋಮೀಟರ್ಸ್ ಇದೆ ಸ್ವಾಮಿ. ಒಂದು 200 ಕಿಲೋಮೀಟರ್ಸ್ ಜರ್ನಿ ಇದೆ ಇವಾಗ. ಗುರುವಾಯೂರಲ್ಲಂತೂ ಸೂಪರಾಗಿ ದರ್ಶನ ಆಯಿತು. ಈಗ ನಮ್ಮ ಪ್ರಯಾಣ ಚೋಟನಿಕೆರೆ ಭಗವತಿ ಟೆಂಪಲ್ ಕಡೆಗೆ. ಸೊ ನೋಡೋಣ ಎಷ್ಟು ಆಗುತ್ತೋ ಇಲ್ವೋ ಅಂತ ಅದೃಷ್ಟ. ಎಸ್ ಹೋಗ್ತಾ ಇದ್ದೀವಿ. ಸೊ ಟ್ರಾಫಿಕ್ ಕೂಡ ಅಷ್ಟೇನಿಲ್ಲ, ಕಾಣಿಸ್ತಾ ಇಲ್ಲ. ಓಮ್ ಕಾಣಿಸ್ತಾ ಇದೆ ಇದರಲ್ಲಿ, ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರು ಐ ಬೀಮ್ ಹಾಕೊಂಡು ಬರ್ತಾರೆ, ಲೋ ಬೀಮ್ ಯಾರು ಹಾಕೊಂಡು ಬರ್ತಾಯಿಲ್ಲ ಸ್ವಾಮಿ, ಏನು ಮಾಡೋಣ. ಈ ಬಸ್ ನೋಡಿ ಸಖತ್ತಾಗಿದೆ ಸ್ವಾಮಿ. ಈ ಬಸ್ ನೋಡೋದೇ ಒಂದು ಚಂದ ಸ್ವಾಮಿ. ಕೇರಳ ಬಸ್ಸು ಫುಲ್ಲು ಸ್ಟಿಕ್ಕರಿಂಗ್ ಮಾಡಿ ಏನೋ ಮಾಡಿದ್ದಾರೆ, ಚೆನ್ನಾಗಿದೆ ಬಸ್ಸು. ರೋಡಿಗೆ ಕೆಲಸ ಬೇರೆ ನಡೀತಾ ಇದೆ, ರೋಡ್ ವರ್ಕ್, ಹೈವೇ ಕೆಲಸ ನಡೀತಾ ಇದೆ. ಹಂಗಾಗಿ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಅದು ತುಂಬ ಏನಿಲ್ಲ, ಮ್ಯಾನೇಜಬಲ್ ಅಲ್ಲ ಸ್ವಾಮಿ. ಹೀಗಾಗಿ ನಮ್ಮ ಪ್ರಯಾಣ ಇವಾಗ ಚೋಟನಿಕೆರೆಗೆ. ಮತ್ತೆ ಅಪ್ಡೇಟೊಂದಿಗೆ ಸಿಗೋಣ, ವೆಯ್ಟ್ ಮಾಡಿ. ಸೊ ಅಲ್ಲಿವರೆಗೆ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ. ಸೊ ನಾನು ಹೋಗಿ ಬರ್ತೀನಿ, ನೀವು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಳ್ಳಿ ಅಷ್ಟೇ. ಅಲ್ಲ ಸ್ವಾಮಿ? ಅಷ್ಟೇ ಸ್ವಾಮಿ. ಓಕೆ, ಮತ್ತೆ ಸಿಗೋಣ ಚೋಟನಿಕೆರೆಯಲ್ಲಿ.